ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಾರ್ಟ್ ಕಟ್ಟಲ್ಲಿ ಹೋದರೆ ಬೇಗ ಹೋಗ್ಬೋದು. ಒಂದು 4 ಕಿಲೋಮೀಟರ್ ಆದರೂ ಕಮ್ಮಿ ಆಗುತ್ತೆ. ಬೇಗ ಡೆಲಿವರಿ ಕೊಟ್ಟರೆ ಪಾಪ ಅವರು ಖುಷಿ ಪಡ್ತಾರೆ. ಹಲೋ, ಹಾಂ ಸರ್, ಅದೇ ಚೌಟ್ರಿಯಿಂದ 3 ರೋಡ್ ಆಚೆ ಇದ್ದೀನಿ ಸರ್. ನಾನು ರಾಣಿಗೆ ಕರ್ಕೊಂಡು ಬರ್ತಿದ್ದೀನಿ. ಬೇಗ ಬಂದುಬಿಡ್ತೀನಿ ಸರ್, ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿ ಇದ್ಬಿಡ್ತೀನಿ. ಹಾಂ ಸರ್, ಥ್ಯಾಂಕ್ ಯು. ಅಯ್ಯೋಯ್ಯೋ, ಎಷ್ಟೊಂದು ಚಕ್ಲಿ ನಿಪ್ಪಟ್ಟೆಲ್ಲ ಹಾಳಾಗೋಯ್ತಲ್ಲಪ್ಪ. ಏನು ಆಗಿತ್ತು? ಕೈನಾ ಹೋಗಿ ಹೋಗಿ ಇವಳ ಹತ್ರನೇ ತಗೊಳಕೋಬೇಕಾ? ಮನೇಲಿ ಯಾಕೆ ಹೀಗಾಗ್ತಾ ಇದೆ? ಒಂದಲ್ಲ ಒಂದು ಸಮಸ್ಯೆ. ನಾನೇ ವೇದಾಂತ ಹತ್ರ ಮಾತಾಡ್ಲಾ? ಸರಿ ಹೋಗಲ್ಲ ಅದು. ಅಮೂಲ್ಯಂತ ಅವ್ರ ಮನೆಗೆ ನಾನೇ ಹೋಗಿ ಬಂದ್ಬಿಡ್ಲಾ? ಇಲ್ಲ ಇಲ್ಲ, ಓ ರಾಮ, ಅದು ಸರಿ ಹೋಗಲ್ವಲ್ಲ. ಆರ್ತಿ ಹತ್ರ ನಾನೇ ಮಾತಾಡಿ ನೋಡ್ತೀನಿ. ಆರ್ತಿ ಅವರೇ, ನೀವು ಅಮೂಲ್ಯ ಹತ್ರ ಮಾತಾಡಿದ್ರ? ವಾಪಸ್ ಬರೋದ್ರ ಬಗ್ಗೆ ಅವ್ರು ಏನಾದರೂ ನಿಮ್ಮ ಹತ್ರ ಹೇಳಿದ್ರ? ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತಾನೆ ಫೋನ್ ಮಾಡಿದ್ದೆ ಅಮ್ಮ, ಆದರೆ ಅವ್ಳು ಮಾತಾಡೋದಕ್ಕೆ ರೆಡಿ ಇಲ್ಲ. ಈ ಟಾಪಿಕ್ ತೆಗೆದ್ರೆ ಸಾಕು, ಟಾಪಿಕ್ ಚೇಂಜ್ ಮಾಡಿಬಿಡ್ತಾಳೆ, ಇಲ್ಲಾಂದ್ರೆ ಫೋನ್ ಕಟ್ ಮಾಡಿಬಿಡ್ತಾಳೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ಇವಳಿಂದ ಪಾಪ ಅಪ್ಪ ಅಮ್ಮನೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಹೌದಾ? ಈಗ ಏನು ಮಾಡೋದು? ಅಮೂಲ್ಯ ಅವ್ರನ್ನ ವಾಪಸ್ ಹೇಗೆ ಕರ್ಸೋದು? ಆರ್ತಿ ಅವರೇ, ನಾನು ಒಂದ್ಸಲ ಅಮೂಲ್ಯ ಅವ್ರ ಹತ್ರ ಮಾತಾಡ್ಲಾ? ಹ್ಞೂ ಅಮ್ಮ, ಮಾತಾಡಿ. ಅವಳು ನಿಮ್ಮ ಮಾತು ಕೇಳ್ತಾಳೆ, ಯಾಕಂದ್ರೆ ನಿಮ್ಮಲ್ಲಿ ಅವ್ಳಿಗೆ ತುಂಬ ಗೌರವ ಇದೆ. ಇರಿ, ನಾನೇ ಫೋನ್ ಮಾಡ್ಕೊಡ್ತೀನಿ. ಫೋನ್ನಲ್ಲ, ನಾನೇ ನೇರವಾಗಿ ನಿಮ್ಮ ತವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡ್ಲಾ? ಸರಿ ಅಮ್ಮ. ಸರಿ, ನಾನು ಈಗಲೇ ಹೊರಡ್ತೀನಿ. ನಿಂತ್ಕೋ.
ಯಾಕೋ ತುಂಬಾ ತಲೆ ನೋವ್ತಾ ಇದೆ. ಒಂದು ಟ್ಯಾಬ್ಲೆಟ್ ತಂದ್ಕೊಡ್ತೀಯ ಆರ್ತಿ? ಸರಿ ಅಮ್ಮ. ಅಮೂಲ್ಯ ತವ್ರ ಮನೆಗೆ ನೀನ್ ಯಾಕೆ ಹೋಗ್ತಾ ಇದೀಯಾ? ಅಮೂಲ್ಯ ನೆನ್ನೆ ಜಗಳ ಮಾಡ್ಕೊಂಡು ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ಹೀಗೆ ಬಿಟ್ರೆ ಅವ್ರ ಸಂಸಾರ ಹಾಳಾಗುತ್ತೆ. ಅವ್ರ ಸಂಸಾರ ಹಾಳಾದ್ರೆ ನಿನ್ಗೇನು? ನಿನ್ ಸಂಸಾರನೇ ನೀನ್ ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ, ಇನ್ನು ಅವ್ರ ಸಂಸಾರನ ನೀನ್ ಉದ್ಧಾರ ಮಾಡ್ತೀಯಾ? ಅದು ಹಾಗಲ್ಲ. ಅಮೂಲ್ಯ ಇನ್ನೂ ಚಿಕ್ಕವಳು. ದೊಡ್ಡವರಾಗಿ ನಾವು ಅವ್ರಿಗೆ ಬುದ್ಧಿ ಹೇಳಿ ಮನೆಗೆ ವಾಪಸ್ ಕರ್ಕೊಂಡು ಬರಬೇಕು. ಸಾಕು ನಿಲ್ಸು. ಗುರುಗಳ ಹೇಳಿದ್ರು ಅದು ಒಂದೇ ಒಂದು ಕಾರಣಕ್ಕೆ ನಿನ್ನನ್ನ ಅಡುಗೆ ಮನೆ ಒಳಗಡೆ ಬಿಟ್ಕೊಂಡಿದೀವಿ. ಅಷ್ಟಕ್ಕೆ ನೀನ್ ಈ ಮನೆ ಯಜಮಾನಿ ಆಗಲ್ಲ. ನಿನ್ ಕೆಲಸ ಏನಿದ್ರು ಅಡುಗೆ ಮನೆಯಲ್ಲಿ ನೀನು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ಬೇರೆ ವಿಷಯದಲ್ಲೆಲ್ಲ ಇಂಟರ್ಫಿಯರ್ ಆದ್ರೆ ಚೆನ್ನಾಗಿರಲ್ಲ. ಹೋಗಿ ಅಮ್ಮನಿಗೇನಾದ್ರೂ ಸಹಾಯ ಬೇಕಾ ಕೇಳು. ತುಂಬಾ ತಪ್ಪು ಮಾಡ್ತಿದ್ಯಾ ಸುಹಾಸಿನಿ. ಎಲ್ಲ ತಪ್ಪಿಗೂ ಶಿಕ್ಷೆ ಅಂತ ಇರತ್ತೆ. ಆದಷ್ಟು ಬೇಗ ನೀನ್ ಮಾಡೋ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಸಿಗುತ್ತೆ ನಿಂಗೆ. ಹೋಗು ಅಂದೆ, ಹೋಗು ಅಂದೆ. ನೋಡ್ಕೊಂಡು ಕಾಗಲ್ವೇನಯ್ಯ? ರೋಡೆಲ್ಲ ನಿಂದೆ ಅನ್ಕೊಂಡ್ಬಿಟ್ಟಿದ್ಯಾ? 2 ಕಣ್ಣು ಕರೆಕ್ಟ್ ಆಗಿ ಮುಸುಡಿ ಮೇಲೆ ಇದ್ರೆ ಸಾಲದು ಕಣಯ್ಯ. ಅದು ಕರೆಕ್ಟ್ ಆಗಿ ಕೆಲಸನೂ ಮಾಡ್ಬೇಕು. ನಾನ್ಸೆನ್ಸ್ ತರ ಮಾತಾಡ. ತಗೊಳಪ್ಪ, ಇರೋದ್ನ ಇರೋ ತರ ಹೇಳಿದ್ರೆ ನಾನ್ಸೆನ್ಸ್ ಅಂತ್ಯ. ದೊಡ್ಡ ಜನಕ್ಕೆ ದೊಡ್ಡ ಬುದ್ಧಿ ಇರ್ಬೇಕು, ನಿನ್ ತರ ಸಣ್ಣ ಬುದ್ಧಿ ಅಲ್ಲ. ಬರೀ ಆ ಕಡೆ ಈ ಕಡೆ ನೋಡ್ಕೊಂಡು ಗಾಡಿ ಓಡಿಸಿದ್ರೆ ಸಾಲದು, ಸ್ಟ್ರೈಟ್ ನೋಡ್ಬೇಕು. ಹೆಲ್ಮೆಟ್ ಅಲ್ಲಿ ನಿಂತು ನನಗೆ ರೂಲ್ಸ್ ಹೇಳ್ಕೊಡ್ತೀಯ? ಎಷ್ಟೇ ಗಾಂಚಲಿ ನಿಂಗೆ, ಹೆಣ್ಣು ಹುಡುಗಿ ಅಂತಾನು ನೋಡಿದ್ರೆ ನನ್ನ ಮೇಲೆ ರೇಗಾಡ್ತಾ ಇದ್ಯಾ? ಏನಂತ ನೀನು? ಆ ಕಡೆ ಈ ಕಡೆ ನೋಡ್ಕೊಂಡ್ ಬರ್ಬೇಕು ಅಂತ ಅಲ್ವಾ? ಹಾಗಾದ್ರೆ ನೀನೇನ್ ಮಾಡಿದ್ದು? ನೋಡ್ಕೊಂಡ್ ಬಂದಿದ್ದಕ್ಕೆ ಏನು ಮಾತಾಡ್ತಿದ್ಯಾ? ಇಲ್ಲಾಂದ್ರೆ ಇಷ್ಟೊತ್ತಲ್ಲಿ ಟಿಕೆಟ್ ತಗೊಂಡ್ಬಿಡ್ತಿದ್ದೆ. ನೋಡು ನೋಡು, ನಿನ್ ಬಾಯಲ್ಲೇ ಬರ್ತಿದೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ನಾನು ಅಷ್ಟು ಸುಲಭವಾಗಿ ಸಾಯೋ ಮಗಳಲ್ಲ, ಹೇಳ್ರಿ ಕಾಂತ. ಶರಾಬ್, ಇದಕ್ಕೆಲ್ಲ ನೀನೇ ಕಾರಣ. ಸುಮ್ಮನೆ ರೀಸನ್ಸ್ಗಳನ್ನ ಕೊಡ್ಬೇಡ. ಹೇಳ್ರಿ ಕಾಂತ. ಓಹೋ, ಹಾಗಾದ್ರೆ ನೀ ತಪ್ಪೇ ಮಾಡಿಲ್ವಾ? ಯಾರ ಮನ್ಸಿಗೂ ನೋವೇ ಮಾಡಿಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ಸುತ್ತೆ. ನಿಮ್ ಬಾಯಲ್ಲಿ ಸುಳ್ಳು ಬರೋದುಂಟೆ, ಯಾರ ಮನ್ಸಿಗಾದ್ರೂ ನೋವು ಮಾಡೋದುಂಟೆ. ನೀವೆಲ್ಲ ದೇವ ಮಾನವರಲ್ವಾ? ನಿಮ್ಗೆಲ್ಲ ಕೈ ಎತ್ತಿ ದೀರ್ಘದಂಡ ನಮಸ್ಕಾರ ಮಾಡ್ಬಿಡ್ಬೇಕು. ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡ್ಬೇಕು, ಈಡ್ಗಾಯಿ ಹೊಡಿಬೇಕು. ಹೇಳ್ರಿ ಕಾಂತ. ತಪ್ಪು ನಿಂದೆ ಇಟ್ಕೊಂಡು ಎಷ್ಟು ಮಾತಾಡ್ತೀಯ? ಇದಕ್ಕೆಲ್ಲ ನೀನೇ ಕಾರಣ. ಹೇಳ್ರಿ. ಸ್ಟಾಪ್ ಇಟ್. ಪಬ್ಲಿಕ್ ಅಲ್ಲಿ ಮರ್ಯಾದೆ ಕಳಿಬೇಡ. ಕಾಲತ್ಕೋ, ಮನೆಗೆ ಹೋಣ. ಏನು
ಕಾರಲ್ಲಿ ಕೂತ್ಕೋಬೇಕಾ? ಅನ್ಯಾಯವಾಗಿ ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ಟು ತಗೊಂಬಂದಿರೋ ತಿಂಡಿನೆಲ್ಲ ರೋಡಿಗೆ ಚಲಿಸ್ಬಿಟ್ಟು ಈಗ ಕಾರ್ ಕೂತ್ಕೋಬೇಕು ಅಂತ ಹೇಳ್ತಿದ್ಯಾ? ಓದ್ ಕೊಡ ಎಲ್ಲ ಕರಿ ಬೆತ್ತರ ಅಡ್ಡ ಬರ್ತಿಲ್ಲ ಗುರು. ಅಯ್ಯೋ ಫೋನ್ ಮಾಡಿದ್ರೆ ಅಡ್ವಾನ್ಸ್ ಬೇರೆ ಇಸ್ಕೊಂಡಿದ್ದೀನಿ. ಇವಾಗ ಏನಾದ್ರು ಫೋನ್ ಮಾಡಿದ್ರೆ ಏನಂತ ಆನ್ಸರ್ ಮಾಡ್ಲಿ? ಇದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ? ಕಾರಲ್ಲಿ ಕೂತ್ಕೋಬೇಕಂತೆ, ರೋಡಲ್ಲಿ ಮರ್ಯಾದೆ ತೆಗಿಬಾರ್ದಂತೆ. ನಿಮ್ ಬಾಸ್ಗೆ ತುಂಬಾ ಮರ್ಯಾದೆ ಕಂಡ್ರಿ. ಹೇಳ್ರಿ ಕಾಂತ. ಕಿತ್ತೋಗಿರೋ ಚಕ್ಲಿ ನಿಪ್ಪಟ್ಟಿಗೆ ಎಷ್ಟು ಮಾತಾಡ್ತೀಯ? ಅಮೌಂಟ್ ಎಷ್ಟು ಅಂತ ಹೇಳು, ತೆಗೆದು ನೀನು ರಾಣಿ ತುರುಕ್ತೀನಿ. ಹೇಳ್ರಿ. ಏ ನಿನ್ ದುಡ್ಡು ಯಾವನಿಗೆ ಬೇಕಣ್ಣಯ್ಯ? ದುಡ್ಡಲ್ಲಿ ನಂಬಿಕೆನ ಪರ್ಚೇಸ್ ಮಾಡೋದಕ್ಕಾಗತ್ತಾ? ಅದನ್ನ ಗಳಿಸ್ಕೊಂಡು ಉಳಿಸ್ಕೊಳ್ಳೋದಕ್ಕೆ ಜೀವನ ಪೂರ್ತಿ ಓದಾಡ್ಬೇಕಾಗುತ್ತೆ. ರಕ್ತ 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 ಬಸೋದ್ರು ಸಿಗಲ್ಲ ಅದು. ಹೇಳಿ ಟೈಮ್ಗೆ ಆರ್ಡರ್ ಕೊಡದೆ ಹೋದ್ರೆ ಮರ್ಯಾದೆ ಹೋಗುತ್ತೆ. ಕಸ್ಟಮರ್ ಮತ್ತೊಂದು ಸತಿ ಆರ್ಡರ್ ಕೊಡಲ್ಲ. ಪಾಪ ನಮ್ಮಮ್ಮ ಮಧ್ಯರಾತ್ರಿ ಎದ್ದು ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ಕೊಟ್ಟಿದ್ಲು. ಎಲ್ಲ ಹಾಳಾಗೋಯ್ತು. ಎಲ್ಲ ನಿನ್ನಿಂದಾನೆ ಆಗಿದ್ದೀವಿ. ಅಯ್ಯೋ ಈ ವಯ್ಯ ಬೇರೆ ಫೋನ್ ಮಾಡ್ತಿದ್ದಾನಲ್ಲ. ಹಲೋ ಸರ್. ಎಲ್ಲಮ್ಮ 5 ನಿಮಿಷ ಬರ್ತೀನಿ ಅಂತ ಹೇಳಿದೆ, ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಸಾರಿ ಸರ್, ಅದು ಚೌಟ್ರಿ ಹತ್ರನೇ ಬರ್ತಾ ಇದ್ದೆ. ಬರುವಾಗ ದಾರಿನಲ್ಲಿ ಆಕ್ಸಿಡೆಂಟ್ ಆಗೋಯ್ತು ಸರ್. ತಿಂಡಿ ಎಲ್ಲ ಚೆಲ್ಲೋಗ್ಬಿಟ್ಟಿದೆ. ಏನ್ ಹೇಳ್ತಾ ಇದೀಯಮ್ಮ? ಹುಡುಗಾಟ ಆಡ್ತಾ ಇಲ್ಲ ತಾನೆ? ಇಲ್ಲ ಸರ್, ನಿಜಾನೇ ಹೇಳ್ತಿದ್ದೀನಿ. ಎಲ್ಲ ಚೆಲ್ಲೋಗ್ಬಿಟ್ಟಿದೆ ಸರ್. ನಿನ್ಗೇನ ತಲೆ ಕೆಟ್ಟಿದ್ಯಾ? ಇವಾಗ ಆಕ್ಸಿಡೆಂಟ್ ಆಯ್ತು, ಚೆಲ್ಲೋಯ್ತು ಅಂತ ಕತೆ ಹೇಳ್ತಿದೀಯಲ್ಲ. ನಾವೇನು ಬಂದಿರೋ ನೆಂಟರಿಗೆ ನೀರು ಕುಡಿಸ್ ಕಳಿಸ್ಬೇಕಾ? ನೋಡು, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ಬೇಗ ತಗೊಂಡು ಬಂದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಜೀ ಮುಖ ತುಂಬ ಹೋಗಿತಿದಾರಲ್ಲಿ. ತಗೋ ಮ್ಯಾನೇಜ್ ಮಾಡು. ಹಲೋ ಸರ್, ಇವ್ರು ಹೇಳ್ತಿರೋದು ನಿಜ. ಇಲ್ಲೊಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಇದೇ ಐಟಮ್ಸ್ಗಳನ್ನ ಬೇರೆ ಕಡೆಯಿಂದ ತರಿಸ್ಕೊಡ್ತೀನಿ. ಸಾರಿ ಸರ್, ಏನಾದರೂ ಮಾಡಿ ತಂದ್ಕೊಡ್ತೀನಿ ಸರ್ ನಾನು. ಕಾಂತ, ನಿತ್ಕೊಳ್ಳಯ್ಯ. ಅದೇನು ಅಂತ ಬೇಗ ಹೇಳು ವಿಕ್ಯಣ್ಣ. ಯಾಕ್ರಿಗಂತ ಏನಾಯ್ತು? ಅಗ್ರಜ ಇಲ್ಲಿ ಅವ್ರು ಇವತ್ತು ಬರಲ್ಲ ಬಿಡಿ. ಯಾಕ್ರಿ ಏನ್ ಹೇಳ್ತಿದ್ದೀರಾ? ಏನಾಯ್ತು? ಏನಾಯ್ತು ಅಂತ ಯಾವ ಬಾಯಲ್ಲಿ ಹೇಳಿ? ಎಷ್ಟು ಬಾಯಿ ಇದೆ ನಿಮ್ಗೆ? 2. ಮಾತಾಡಕ್ಕಿರೋದು ಒಂದೇ ಬಾಯಿ ಅಲ್ವಾ? ಅದ್ರಲ್ಲೇ ಪುಗಳಿ. ಏನಾಯ್ತು ಅಂತಂದ್ರೆ,
ಕಿತ್ತೋಗಿರೋ ಚಕ್ಲಿ ನಿಪ್ಪಟ್ಟಿಗೆ ಎಷ್ಟು ಮಾತಾಡ್ತೀಯ? ಅಮೌಂಟ್ ಎಷ್ಟು ಅಂತ ಹೇಳು, ಈಗ ನೀನು ರಾಣಿ ತುರುಕ್ತೀನಿ. ಹೇಳ್ರಿ. ಇಷ್ಟಾಯ್ತು ಚೋಟಾ ಬಾಸ್. ಬಾವ, ನಾನು ಇವ್ರುಗಳನ್ನ ಒಂದ್ ಮಾಡ್ಬೇಕು ಅಂತ ಓಡಾಡ್ತಿದ್ರೆ ಇವ್ರು ದೂರ ಆಗ್ಬೇಕು ಅಂತ ಒದ್ದಾಡ್ತಿದ್ದಾರೆ. ಹೀಗೆ ಆದ್ರೆ ಕಷ್ಟ ಆಗುತ್ತೆ ಬಾವ, ನಾವು ಕಂಟ್ರೋಲ್ ಮಾಡಬೇಕು. ಇವ್ರನ್ನ ಒಂದು ಮಾಡೋದಕ್ಕೆ ಬೇರೆ ದಾರಿನೇ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಅದೊಂದೇ ದಾರಿ, ನಾವು ಹಾಗೇ ಮಾಡಬೇಕು. ಹಾಗಾದ್ರೆ ಇವಾಗಲೇ ರೌಡಿನಾಥ್ನಿಗೆ ಕಾಲ್ ಮಾಡ್ಬೋದಲ್ಲ ಬಾವ? ನಾನಂತೂ ಮಾಡಲ್ಲ, ಬೇಕಿದ್ರೆ ನೀನೇ ಮಾಡು. ಬಾವ, ಈ ಐಡಿಯಾ ಕೊಟ್ಟರು ನೀವು ಅಂದಮೇಲೆ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋರು ನೀವೇನೆ. ಬೇಗ ಮಾಡಿ, ಲೇಟ್ ಮಾಡ್ಬಿಟ್ಟು. ಅರೇ ಇದೇನೆ ಅವನು, ಇಷ್ಟನಾಗ ಬಂದ್ಬಿಟ್ಯಾ? ಅಮ್ಮ ಅಲ್ವೇ, ನೀನ್ ಚೌಲ್ಟ್ರಿಗೆ ಹೋಗಿದ್ಯಾ ಇಲ್ವಾ? ಹೋಗ್ತಿದ್ದೆ, ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟಾ? ಅಯ್ಯೋ, ಏನಾಯ್ತು ಮಗ್ಲೇ? ಅಮ್ಮ, ನಿನ್ನ ಅಳಿಯ ಇದ್ದಾನಲ್ಲ, ಸ್ಪೀಡಾಗಿ ಬಂದು ರಾಣಿಗೆ ಗುದ್ಬಿಟ್ಟ. ಸರಿಯಾಗಿ ಕ್ಲಾಸ್ ತಗೊಂಡಿದ್ದೀನಿ, ಇನ್ನೊಂದ್ಸತಿ ಯಾರಿಗೂ ಆಕ್ಸಿಡೆಂಟ್ ಮಾಡಬಾರ್ದು ಅವ್ರು. ಈ ಶ್ರೀಮಂತರಿಗೆಲ್ಲ ಆಕ್ಸಿಡೆಂಟ್ ಮಾಡೋದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನೇ ಹೇಳ್ತಿದ್ಯಾ ನೀನು? ವೇದಾಂತ್ ಬಂದು ನಿನ್ ರಾಣಿಗೆ ಆಕ್ಸಿಡೆಂಟ್ ಮಾಡಿದ್ನ? ನಿನ್ಗೇನು ಆಗಿಲ್ಲ ತಾನೆ? ನಂಗೇನು ಆಗಿಲ್ಲಮ್ಮ, ಆದ್ರೆ ನೀನ್ ಮಾಡ್ಕೊಟ್ಟಿದ್ದ ಅಡ್ಗೆ ಎಲ್ಲ ಚಲೋ ಇತ್ತು. ಆ ಕಸ್ಟಮರ್ ಫೋನ್ ಮಾಡಿ ಬಾಯಿಗೆ ಬಂದಾಗ ಬೈದು ಫೋನ್ ಇಟ್ಟ. ಏಯ್, ನಿನ್ ಮನೆಯಿಂದ ಹೊರಡವಾಗ್ಲೇ ಹೇಳಿದೆ ತಾನೆ ರಾಣಿ ತಗೊಂಡ್ ಹೋಗ್ಬೇಡ ಕಣೆ, ಆಟೋಲ್ ಹೋಗು ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ಅಪ್ಪ ಅಮ್ಮನ ಮಾತು ಅಂದ್ರೆ ನಿಮ್ಗಳಿಗೆ ಲೆಕ್ಕನೇ ಇಲ್ಲ. ಸುಮ್ನಿರಮ್ಮ, ಇದ್ರಲ್ಲಿ ರಾಣಿದೇನು ತಪ್ಪಿಲ್ಲ. ಅವನಿದಾನಲ್ಲ ನಿಮ್ಮ ಅಳಿಯ, ಫೋನಲ್ಲಿ ಮಾತಾಡ್ಕೊಂಡು ಬಂದು ಗುದ್ದಿದ್ದು. ಸರಿಯಾಗಿ ಮಂಗಳಾರತಿ ಮಾಡಿದ್ದೀನಿ, ಇನ್ನೊಂದ್ಸತಿ ಅವ್ನು ನನ್ನ ತಂಟೆಗೆ ಬರಬಾರ್ದು. ಮನೇಲಿ ಕಿತ್ತಾಡಿದ್ ಸಾಲದು ಅಂತ ಬೀದಿಲ್ ಬೇರೆ ಜಗಳ ಆಡ್ಕೊಂಡ್ ಬಂದಿದ್ದಾರೆ. ನೀವಿಬ್ರು ಒಂದಾಗ್ತೀರಾ ಅಂತ ಅನ್ಕೊಂಡ್ರೆ ಒಂದಾಗ ಲಕ್ಷಣನೇ ಕಾಣ್ತಾ ಇಲ್ಲ. ಆ ದೇವರೇ ನಿಮ್ಮನ್ನು ಕಾಪಾಡಬೇಕು. ಕಾಲ್ ಮಾಡ್ತೀರಾ ಮಾಡಲ್ವಾ? ಅವಳದು ಯಾವ ಮೂಡಲ್ಲಿ ಇರ್ತಾಳೋ ಏನೋ, ದೇವ್ರೆ ನೀನೇ ಕಾಪಾಡಬೇಕು. ಹೇಳೋಣ. ಹೇಳೋಣ. ಹಲೋ ಅಮ್ಮು, ನೀನು ಆಫೀಸಿಗೆ ಯಾವಾಗಿಂದ ಬರ್ತಿದ್ಯಾ? ಅಣ್ಣ, ರೆಸಿಗ್ನೇಷನ್ ಲೆಟರ್ನ ಮೇಲ್ ಮಾಡಿದ್ದೀನಲ್ಲ, ಮತ್ತ್ಯಾಕೆ ಯಾವಾಗ ಬರ್ತಿದ್ಯಾ ಆಫೀಸ್ಗೆ ಅಂತ ಕೇಳ್ತಿದ್ಯಾ? ನಿನ್ನ ರೆಸಿಗ್ನೇಷನ್ ಲೆಟ್ರ್ ನೋಡಿದೆ, ಆದರೆ ನೀನು ಈ ಕಂಪ್ನಿ ಅಡ್ಮಿನ್ ಅಲ್ವಾ? ಹಾಗೆ ಕೈ ಎತ್ಬಿಟ್ಟು ಹೋಗೋಕ್ಕೆ ಇದೇನು ರೋಡ್ ಸೈಡ್ ಕಂಪ್ನಿ ಕೆಟ್ಟೋಯ್ತಾ? ನಾಲೆಜ್ ಟ್ರಾನ್ಸ್ಫರ್ ಮಾಡಬೇಕು, ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕು, ಇದೆಲ್ಲ ರೂಲ್ಸು. ಅಡ್ಮಿನ್ ಆದೊಳಗೆ ಇದೆಲ್ಲ ಹೇಳಬೇಕಾ? ಇದಕ್ಕಿದ್ದಾಗೆ ಬರಲ್ಲ ಅಂದರೆ ಹೇಗೆ? ನಮ್ಗೆ ಕಷ್ಟ ಆಗಲ್ವಾ? ನಿಮಗ್ ಕಷ್ಟ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅದ್ ನಿಮ್ ಕರ್ಮ, ಏನಾದ್ರು ಮಾಡ್ಕೊಂಡು ಅನ್ಭವಿಸ್. ಅದು ಹಾಗಲ್ಲ ಅಮ್ಮು, ನಾನು ಹೇಳೋದೊಂದು ಸ್ವಲ್ಪ ಕೇಳು. ನೋಡೋಣ, ನಾನು ಆಫೀಸಿಗೆ ಬಂದು ಆ ಕೋಪಿಷ್ಟ ಮುಖನ ಮತ್ತೆ ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಆಫೀಸಿಗೆ ಬರಲ್ಲ ಅಂದ್ರೆ ಬರಲ್ಲ, ನನ್ನ ಪಾಡಿಗೆ ಬಿಟ್ಬಿಡು. ಅಮ್ಮು, ನೀನು ವೇದಾಂತ್ ಮುಖ ನೋಡೋಕೆ ಇಷ್ಟ ಇಲ್ಲ, ಸೊ ಕೆಲಸ ಬಿಡ್ತೀನಿ ಅನ್ನೋದೆಲ್ಲ ಓಕೆ. ಆದರೆ ಕೆಲಸ ಬಿಡೋಕ್ಕೂ ಒಂದು ತಿಂಗಳು ಮುಂಚೆ ನೋಟಿಸ್ ಸರ್ವ್ ಮಾಡಬೇಕು ಅಂತ ಕಾಂಟ್ರಾಕ್ಟಲ್ಲಿ ಇದೆಯಲ್ಲ, ಯಾಕೆ ನೀ ಅದನ್ನು ಓದಿಲ್ವಾ? ಅಣ್ಣ, ನಾನು ರೂಲ್ಸ್ ಫಾಲೋ ಮಾಡ್ತೀನಿ, ಆದ್ರೆ 1 ತಿಂಗಳೆಲ್ಲ ಬರಕ್ಕಾಗಲ್ಲ. ಬೇಕಿದ್ರೆ 15 ದಿನ ಬರ್ತೀನಿ ಅಷ್ಟೇ.